ಐತಿಹಾಸಿಕ ಸಾಧನೆಗೆ ಸಾಕ್ಷಿಯಾದ 75ನೇ ಅಮೃತ ಮಹೋತ್ಸವದ ಅಮೃತ ಸೌಧದ ಶಿಲಾನ್ಯಾಸ. ಶ್ರೀ 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 ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ್ ಶಿವಾಚಾರ್ಯ ಭಾಗವತ್ ಪದರು ಬಾಳೆಹೊನ್ನೂರು ಶ್ರೀಗಳ ಸಾನ್ನಿಧ್ಯದೊಂದಿಗೆ ಹಾಗೂ ಮಹಿಳಾ ಆರೋಗ್ಯ ಇಂದಿನ ಮಕ್ಕಳಿಗೆ ಸಮಗ್ರ ಮೌಲ್ಯಾಧಾರಿತ ಶಿಕ್ಷಣದ ಅವಶ್ಯಕತೆಯೊಂದಿಗೆ ಸಹಪಠ್ಯ ಚಟುವಟಿಕೆಗೆ ಮಹತ್ವ, ಅವಿಭಕ್ತ ಕುಟುಂಬದ ಜೊತೆಗೆ ಮಕ್ಕಳ ವಿಕಾಸಕ್ಕೆ ಕುಟುಂಬ ಸಮಯ ಕೊಟ್ಟು ಸಮಾಜದ ಸುಧಾರಣೆಗೆ ಕೈಜೋಡಿಸಬೇಕು ಎಂದು ದಾವಣಗೆರೆ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತಿ ಮಂದಿರದ ಧರ್ಮಕ್ಷೇತ್ರದ ವಿಮಲ ರೇಣುಕಾ ವೀರಮಕ್ತಿ ಮುನಿ ಶಿವಾಚಾರ್ಯ ಭಾಗವತ್ ಪದರು, ಬನ್ನಿಕೊಪ್ಪದ ಜಪದಕಟ್ಟಿ ಸುಜ್ಞಾನದೇವ ಶಿವಾಚಾರ್ಯ ಸ್ವಾಮಿಗಳು, ಕೆರೆವಾಡಿ ಮಠದ ಮಳೆ ಮಲ್ಲಿಕಾರ್ಜುನ ಸ್ವಾಮಿಗಳು, ಶಾಸಕ ಡಾಕ್ಟರ್ ಚಂದ್ರರಮಣಿ, ಮಾಜಿ ಶಾಸಕರು ಜಿಎಸ್ ಗಡ್ಡದೇವರ ಮಠ, ಜಿಎಂ ಮಹಾಂತೇಶ್ ಶೆಟ್ಟರ್, ಶ್ರೀಮತಿ ವಿಜಯಲಕ್ಷ್ಮಿ ಗಡ್ಡದೇವರ ಮಠ, ಶ್ರೀಮತಿ ವಿಜಯಲಕ್ಷ್ಮಿ ಮಹಾಂತೇಶ್ ಶೆಟ್ಟರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಅಧ್ಯಕ್ಷರಾದ ಸುವರ್ಣಬಾಯಿ ಟಿ. ಬಹದ್ದೂರ್ ದೇಸಾಯಿ ವಹಿಸಿದ್ದರು. ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಶಾಲೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ದರು. ವರದಿ ಸಂತೋಷ್ ಭಜನೆ, ಹಕ್ಕು ನ್ಯೂಸ್, ಲಕ್ಷ್ಮೇಶ್ವರ. ಶಾಲೆಯಲ್ಲಿ ಮಕ್ಕಳಲ್ಲಿ ನಾವು ಸಂವಿಧಾನದ ಬಗ್ಗೆ, ಅದರ ಒಂದು ಹಕ್ಕುಗಳ ಬಗ್ಗೆ, ಮತ್ತೆ ನಮ್ಮ ದೇಶದಲ್ಲಿ ಯಾವ ರೀತಿ ದೇಶ ಕಟ್ಟುವ ಕೆಲಸವನ್ನ ನಮ್ಮ ಯುವ ಜನರು ಮಾಡಬಹುದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಹೆಮ್ಮೆಯ ವಿಚಾರ, ನಮ್ಮ ಸಂವಿಧಾನ ಬೇರೆ ಯುರೋಪ್, ಅಮೆರಿಕ ನೋಡಿದ್ರೆ ಅಲ್ಲಿ ಮಹಿಳೆಯರಿಗೆ ವೋಟ್ ಮಾಡೋ ರೈತರು ಸ್ಟಾರ್ಟಿಂಗ್ ಸಿಗಲಿಲ್ಲ. ಎಲೆಕ್ಷನ್ ಬಂದಾಗಿಂದ ವೋಟಿಂಗ್ ರೈಟ್ಸ್ ಸಿಗಲಿಲ್ಲ ಮಹಿಳೆಯರಿಗೆ. ಆದ್ರೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರ ರಚನೆ ಮಾಡಿದಂತಹ ಸಂವಿಧಾನದಲ್ಲಿ ಮೊದಲನೇ ಎಲೆಕ್ಷನ್ ಅಲ್ಲೇ ಮಹಿಳೆಯರು ಕೂಡ ವೋಟಿಂಗ್ ರೈಟ್ಸ್ ಸಿಕ್ಕಿತ್ತು ನಮಗೆ. ನಾವು ಮಹಿಳೆಯರು ಜನಸಂಖ್ಯೆಯಲ್ಲಿ 50% ಇದ್ದೀವಿ. ಹೌದಲ್ಲ? ಈ ಪುರಸಭೆ ಅಧ್ಯಕ್ಷರು ಮಹಿಳೆಯರೇ ಇದ್ದಾರೆ. ಜಯಲಕ್ಷ್ಮಿ ಅವರು, ದುರ್ಗಮ್ಮ, ಜಯಲಕ್ಷ್ಮಿ, ಸರಿ, ಅಮ್ಮನವರು. ನಾನು ಕೂಡ ದಾವಣಗೆರೆಯಲ್ಲಿ ಮೊದಲ ಮಹಿಳಾ ಸಂಸದರಾಗಿ ಮೊನ್ನೆ ನಮ್ಮ ದಾವಣಗೆರೆ ಜನ ಆಶೀರ್ವಾದ ಮಾಡಿದ್ದಾರೆ ನನಗೂ ಕೂಡ. ಸೊ ಬಹಳ ಹೆಮ್ಮೆ ಅನಿಸುತ್ತೆ. ಮಹಿಳೆಯರ ಸಮಸ್ಯೆಗಳನ್ನ ನಾವು ನಮ್ಮ ಕ್ಷೇತ್ರದ ಸಮಸ್ಯೆ ಇರ್ಬೋದು, ರಾಜ್ಯದ ಸಮಸ್ಯೆಯನ್ನ ಪಾರ್ಲಿಮೆಂಟ್ ನಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ದೇವರ ಆಶೀರ್ವಾದ ಜೊತೆಗೆ ನಮ್ಮ ಎಲ್ಲ ವೋಟರ್ಸ್ ಅವರ ಒಂದು ಆಶೀರ್ವಾದದಿಂದ ದಾವಣಗೆರೆಯಲ್ಲಿ ನಾವು ಕೂಡ ಒಂದು ರಾಜಕೀಯವಾಗಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನನ್ನ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಡಾಕ್ಟರ್ ಶಾಮು ಶಿವಶಂಕರ್ ರಾಜು ನಮ್ಮ ಮಾವನವರು, ಎಲ್ಲರಿಗೂ ಗೊತ್ತಿದೆ, ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ. ಸೊ ದಾವಣಗೆರೆಯಲ್ಲಿ ಅಪ್ಪಾಜಿಯವರು ಸುಮಾರು